ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಲಾಂಗ್ ಫಾರ್ಮೆಟ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಬಿಕಾಸ್ ಸ್ಟಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಒಂದು ತರ್ಲೆ ಟಾಕೀಸ್ನೆಲ್ಲ ಮೇಂಟೈನ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ. ಎನಿವೆ, ಇವತ್ತು ಎಲ್ಲರಿಗೂ ಗೊತ್ತಿರೋ ಥರ ಫಾದರ್ಸ್ ಡೇ. ಸೊ ಪ್ರಪಂಚದಲ್ಲಿರೋ ಎಲ್ಲ ಜವಾಬ್ದಾರಿಯುತ ಅಪ್ಪಂದಿರಿಗೆ ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಎಸ್, ಇವತ್ತು ಅಪ್ಪ ಅಮ್ಮ ಇಬ್ಬರು ಊರಿಂದ ಬರ್ತಿದ್ದಾರೆ. ಆ್ಯಂಡ್ ಬರಲ್ಲ ಅಂತ ಹೇಳ್ತಿದ್ರು, ಸಿಕ್ಕಾಪಟ್ಟೆ ಕೆಲಸಗಳಿದೆ, ಸುಮ್ಮನೆ ಯಾಕೆ ಇವಾಗ ಅಂತ. ಬಟ್ ಇಲ್ಲ, ನಾನು ಬರಲೇಬೇಕು, ಬನ್ನಿ ಹೋಗ್ಬಿಡಿರಿ ನಾಳೆ ಅಂದ್ಬಿಟ್ಟು ಕರೆಸ್ತಿದ್ದೀನಿ. ಫೈನಲಿ ಬರ್ತಿದ್ದಾರೆ. ಸೊ ಈಗ ಆಲ್ರೆಡಿ 3 o'clock ಆಗಿದೆ. ಮೇ ಬಿ ಒಂದು 6:30 ಹಂಗೆ ಬರ್ತಾರೆ. ಆ್ಯಂಡ್ ಈಗ ನಾವು ತರ್ಲೆ ಟಾಕೀಸ್ಗೆ ವೀಡಿಯೋನ ಶೂಟ್ ಮಾಡಬೇಕು, ಅದಕ್ಕೆ ರೆಡಿ ಆಗಿದ್ದೀನಿ. ಸಿಕ್ಕಾಪಟ್ಟೆ ಬೆವ್ರು ಕಿತ್ಕೊಂಡು ಬರ್ತಿದೆ. ಫ್ಯಾನ್ ಇಲ್ಲ ಅಂದ್ರಂತೂ ಸೀರಿಯಸ್ಲಿ ಆಗೋದೇ ಇಲ್ಲ, ಅಷ್ಟು ಸೆಕೆ. ಆ್ಯಂಡ್ ಓಪನ್ ಏರ್ ಬೇರೆ ಬಿಟ್ಟಿದ್ದೀನಲ್ವಾ, ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ. ಎಸ್, ಇವತ್ತಿನ ಡೇ ಹೆಂಗೋಗುತ್ತೆ, ಡೇ ಅಲ್ಲ ಈವ್ನಿಂಗ್ ಹೆಂಗೋಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವಾಗ ತರ್ಲೆ ಟಾಕೀಸ್ಗೆ ವೀಡಿಯೋ ಮಾಡೋಣ, ನಾಳೆ ಮಾಡೋಣ ಅಂದ್ಕೊಂಡು ಮುಂದಕ್ಕೆ ಹಾಕೊಂಡೇ ಹೋಗ್ತಿದ್ದೋ, ಆಗಲಿಲ್ಲ. ಸೊ ಇವತ್ತು ತರ್ಲೆ ಟಾಕೀಸ್ಗೂ ವೀಡಿಯೋ ಮಾಡಿಕೊಂಡು ಆ್ಯಂಡ್ ಅಪ್ಪ ಅಮ್ಮ ಬಂದಮೇಲೆ ಒಂದು ಚಿಕ್ಕದಾಗಿ ಸೆಲೆಬ್ರೇಟು ಮಾಡಿ, ಸೊ ಹೆಂಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಎಸ್, ಯಾಕೋ ಗೊತ್ತಿಲ್ಲ, ಇವತ್ತು ಫುಲ್ಲು ವಾಯ್ಸ್ ಎಲ್ಲ ಫುಲ್ ನಡುಗ್ತಿದೆ ಗೈಸ್. ಎಸ್, ಬನ್ನಿ ಕಂಟಿನ್ಯೂ ಮಾಡೋಣ. ಎಸ್, ಎಲ್ಲ ರೆಡಿ ಆಗ್ತಿದೆ ಶೂಟ್ ಮಾಡ್ಕೊಳ್ಳೋಕ್ಕೆ. ಟೇಬಲ್ ಸೆಟಪ್ಪು ಆ್ಯಂಡ್ ಲೈಟಿಂಗ್ಸು. ಸೊ ಇವರೇ ರೆಡಿ ಮಾಡಿದ್ದು. ಹಾಯ್ ಹೇಳಿ ನಮ್ಮ ಬ್ಲಾಗ್ಗೆ. ಫ್ಯಾನ್ ಸೌಂಡೇ ಅರ್ಧ ಕೇಳಿಸ್ತಿರುತ್ತೆ. ಹಾಯ್ ಫ್ರೆಂಡ್ಸ್, ತರ್ಲೆ ಟಾಕೀಸ್ ವಿಡಿಯೋ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಯಾಕಂದ್ರೆ ನನಗೆ ಆಗ್ಬಿಟ್ಟವ್ರೆ. ಇದರಲ್ಲೇ ಸಖತ್ತಾಗಿ ಕಾಣಿಸ್ತೈತೆ ಅಲ್ವಾ, ಅದಕ್ಕಿಂತ ಇಲ್ಲೇ ಚೆನ್ನಾಗಿ ಕಾಣಿಸ್ತೈತೆ ವಿಡಿಯೋ. ಅಲ್ಲ, ಇದು ಸೆಲ್ಫಿ ವಿಡಿಯೋ ತಗೊಂಡಿದ್ದೀವಿ. ಅದು ಸೆಲ್ಫಿನೇ, ಬಟ್ ಅದು ಗೊತ್ತಿಲ್ಲ. ಓಕೆ, ವಿಡಿಯೋ ಮಾಡಿಬಿಟ್ಟು ಸಿಗ್ತೀವಿ ಅಲ್ಲ. ಸೊ ಫೈನಲಿ ವಿಡಿಯೋ ಕಂಪ್ಲೀಟ್ ಮಾಡಿದ ಗೈಸ್. ಏನೋ ಮುಂದಕ್ಕೆ ಹೇಳಿ, ಅಬ್ಬ ಸಾಕಾಗಕ್ಕೆ. ನೀವೇನು ಮಾಡ್ತೀರಾ ವಿಡಿಯೋದಲ್ಲಿ ಅಂತಾರೆ, ನಮಗೆ ಇಲ್ಲಿ ಬೆವರು ಕಿತ್ಕೊಂಡು ರಕ್ತ ಒಂದು ಹರಿಸ್ತಿಲ್ಲ ಅಷ್ಟೇ, ಅಷ್ಟು ಕಷ್ಟಪಡ್ತಿದ್ದೀವಿ. ಏನಾಗೋಯ್ತು ಗೊತ್ತಾ ಗೈಸ್, ಫುಲ್ಲು ಇದರಲ್ಲಿ ಸ್ಟೋರೇಜ್ ಇಲ್ಲ, ಅದರಲ್ಲಿ ಕ್ಯಾಮ್ರಾ ಕರೆಕ್ಟಾಗಿ ವರ್ಕ್ ಆಯ್ತಾ ಇಲ್ಲ. ಫುಲ್ಲು ಲೈಟಿಂಗ್ಸ್ ಎಲ್ಲ ಡಬ್ಬ ಥರ ಬರ್ತಿತ್ತು. ಡಬ್ಬ ಫೋನಲ್ಲಿ ಬಂದು ನಾವು ಡಬ್ಬಾ ಫೋನ್ ಇಟ್ಟು ನಿಮ್ಗೆ ಚೆನ್ನಾಗಿರೋ ಫೋನ್ ಕೊಡ್ಸಿದ್ದೀವಿ. ಏನಿಲ್ಲ, ನನಗಿಂತ ಅವ್ರದ್ದೇ ಜಾಸ್ತಿ. ಎಸ್ ಗೈಸ್, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋ ಮಾಡಿ ಮುಗಿಸ್ತೋ. ಸೊ ಇವಾಗ ಎಲ್ಲೋಗ್ಬೇಕು ಹೇಳಿ, ನಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ. ಈಗ ಹೋಗಿ ಕೇಕ್ ತಗೊಬಂದ್ಬಿಡೋಣ ಅಂತ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಏನಂತ ನಾವು ಓಕೆ ಹೊರಡೋಣವಿ. ಸೊ ಈಗ ನಮ್ಮ ನಡೆ ಬೇಕ್ರಿಯ ಕಡೆ. ಇನ್ನು ವಿಡಿಯೋ ಮಾಡಿಕೊಂಡು ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಕೇಕ್ ತರೋಣ ಅಂತ ಜಸ್ಟ್ ಬೇಕ್ ಹತ್ರ ಹೋದ್ವಿ. ಫಾದರ್ಸ್ ಡೇ ಅಂತ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕೇಕ್ಗಳು ಮಾಡಿಟ್ಟಿದ್ರು. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಬಂದ್ವಿ. ಇನ್ನೂ ಅಪ್ಪ ಅಮ್ಮ ಬಂದಿರಲಿಲ್ಲ, ಅವ್ರು ಬರೋ ಅಷ್ಟರಲ್ಲಿ 9 o'clock ಆಯಿತು. ಸೊ ಫೈನಲಿ ಬಂದರು. ಇವ್ರು ನೋಡಿ, ಇವನ್ನ ಹೆಂಗೆ ಎತ್ಕೊಬತ್ತವ್ರೆ. ಹಣ ಬಂದ ಇಷ್ಟು ಬೇಗನ ಬರೋದು? 4 ಗಂಟೆಗೆ 9 ಗಂಟೆಗೆ ಬಂದಿದ್ದೀರಲ್ಲ, ಏನಮ್ಮ ಇಷ್ಟು ಬೇಗ ನಮ್ಮ ಬರೋದು? ಎತ್ಕೊಬರ್ಬೇಕಮ್ಮ, ಅದೇ ಎತ್ಕೋಗೋಣ. ಓಹೋ, ಅಳಿಯ ಚೇರ್ ಕೊಡ್ತಾವ್ರೆ, ಕೂತ್ಕೊಳ್ರಿ. ಬಸ್ ಹತ್ತದಿಲ್ಲ ಅಮ್ಮ, ಬಿರ್ಬಿನ್ ಎಲ್ಲಾರ ಟ್ರೈನ್ಗೆ ಆಟೋದೆಲ್ಲ ಹೊಟ್ಟೈತೀವಿ. ಇನ್ನೂರೇನು ಅಷ್ಟೊಂದು ರಶ್ ಇತ್ತ? 4 ಬಸ್ ಜನ ಇದ್ದದ್ದು, ಇವತ್ತು ಬಸ್ಗಳೇ ಇಲ್ಲ. ಸಂಡೇ ಅಲ್ವಾ, ಅದಕ್ಕೆ ಮಂಡೇ ಅಂತ ಬಸ್ ಹಾಕಿಲ್ಲ ಇವತ್ತು. ಭಾನುವಾರ ಅಂದ್ಮೇಲೆ ಮಾಮೂಲಿ ಇದ್ದತ್ತೆ. 9 ಗಂಟೆಗೆ ಬಂದವ್ರೆ.
ಅದೇನೋ ತೂತ್ ಕತ್ಲಾಗ ತಾತನ ಮದುವೆ ಮಾಡ್ದಂಗೆ. 4 ಗಂಟೆಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಅದಕ್ಕೆ 1 ಅವರ್ ಬಸ್ ಇಲ್ಲ. ಹೋಲಿ ಬಿಡು, ಆಯಿತು. ಟೀ ಕೊಡ್ತೀನಿ, ಕುಡೀರಿ. ಇದೆಲ್ಲ ವಿಡಿಯೋದಲ್ಲಿ ಬರ್ತೈತಿ. ಕನ್ನಡಕ ಹಾಕೊಂಡಿದೆಯಲ್ಲಪ್ಪ ನಿನ್ನ ಮಗನ 0 ಪವರ್. ಅದು 3 ಜನನೂ ಒಂದೊಂದು ಟುಂಟ್. ನಿಂಗೊಂದು ಬೇಕೇ? ಹಿಂದೆ ನಿನ್ಗೊಂದು ಹಾಕಬಿಡಮ್ಮ. ಲೈಟ್ ಹಾಕೋ. ಯಾರು? ಪೂಜೆ ಮಾಡು, ಗಂಧದ ಗಡ್ಡಿ ಹಸ್ಬಿಟ್ಟು. ಹಿಂಗ್ ನೋಡ್ತಾ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ. ಎಸ್, ಇವಾಗ ಸೆಲೆಬ್ರೇಷನ್ ಟೈಮು. ಸೊ ಗೈಸ್, ಕೇಕ್ ಕಟ್ ಮಾಡ್ಸೋಣ. ಎಲ್ಲ ಊಟ ಎಲ್ಲ ಆದ್ಮೇಲೆ ಬಂದಿದ್ದೆ ಲೇಟು, ಸೊ ಅದಕ್ಕೆ ಇವಾಗ ಮಾಡ್ತಿದ್ವಿ. ಯಾಕಪ್ಪ ಗುರೈಸಿ ಇದನ್ನ ಶೂಟ್ ಮಾಡು. ಬಂದಮ್ಮ, ನೀವು ಹುಷಾರು. ಇನ್ನು ಅಪ್ಪ ಹಚ್ಚಿಡ್ಕೋಬೇಕು. ಅಯ್ಯೋ, ಇದು ಹೂವೆಲ್ಲ ಅಯ್ಯೋ, ಅಮ್ಮಂಗ್ ತಿನ್ಸು. ಬಾ, ತಿನ್ನಮ್ಮ. ಹಾಲು ಕಚ್ಚಿಪ್ಪ ಪರವಾಗಿಲ್ಲ, ಹೊಸ್ಕೋ. ಅಳಿಯ ಮಾವಂಗಾರು ತಿನ್ಸಿ, ಮಾವ ಅಳಿಂಗಾರು ತಿನ್ಸಿ, ಒಡ್ನ ತಿನ್ಸ್ರಿ. ಹತ್ರ ಬನ್ನಿ, ನಾಚ್ಕೋಬೇಡಿ. ತಿನ್ಸಪ್ಪ ನಿನ್ನ ಮುದ್ದಿನ ಅಳಿಯ, ಪ್ರೀತಿಯ ಅಳಿಯಂಗೆ. ಅದು 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 ನಿಂತ್ಕೊಳ್ಳಿ ಜೊತೆಲಿ. ನಿನ್ಕೋ. ಆಯ್ತು. ಈಗ ಪತಿ ಪತ್ನಿಯರ ಕೇಕ್. ಇದು ಇದು ತಿನ್ನವ, ನಾಚಿಕೆ ಬೇಡ, ಪರವಾಗಿಲ್ಲ. 32 ವರ್ಷ. ನೆಕ್ಸ್ಟ್ ವರ್ಷ ಬಂದ್ರೆ ಅಪ್ಪ, ನೆಕ್ಸ್ಟ್ ವರ್ಷ ಬಂದ್ರೆ 32 ವರ್ಷ. ಇನ್ನೂ ನಾಚ್ಕತಾ ಇತ್ತಲ್ಲಪ್ಪ ನಮ್ಮಮ್ಮ. ನಗ್ರೋ ಎಲ್ಲ ಅಲ್ಬಿಡಿ, ಎಲ್ಲ ಗೀ ಏನ್ರಿ? ಈ ಎಲ್ಲ ಗೀ. ರೆಡಿ? 1 2 3 ಸ್ಟಾರ್ಟ್. ಹ್ಯಾಪಿ ಫಾದರ್ಸ್ ಡೇ. ಎಸ್, ಇದಾಗಿತ್ತು ಸಿಂಪಲ್ ಸೆಲೆಬ್ರೇಷನ್. ಅಪ್ಪ ಅಮ್ಮಗೂ ಕೂಡ ತುಂಬಾನೇ ಖುಷಿ ಆಯ್ತು. ತುಂಬಾ ಜೋರಾಗಿಲ್ದರು, ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ದು ಅಂತ ಅನ್ನಿಸ್ತು. ಇನ್ನ ಅಪ್ಪ ಅಮ್ಮನ ಬಗ್ಗೆ ಹೇಳಲೇಬೇಕು. ನಮ್ಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅಂಡ್ ಇನ್ನೂ ಪಡ್ತಾನೆ ಇದ್ದಾರೆ. ಅವ್ರಿಗೆ ಚಿಕ್ಕದ್ರಲ್ಲಿ ಏನೂ ಸೌಲಭ್ಯ ಸಿಕ್ಕಿರ್ಲಿಲ್ಲ. ಆದ್ರೆ ನನ್ಗೆ ಅಲ್ಲಿ ನನ್ನ ತಮ್ಮಂಗೆ ಅಲ್ಲಿ ಯಾವುದೇ ರೀತಿ ಕೊರತೆ ಇಲ್ದೇನೆ ಸಾಕಿದ್ದಾರೆ. ಇವಾಗ್ಲೂ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂಡ್ ಅಪ್ಪ ಬಗ್ಗೆ ಹೇಳಲೇಬೇಕು. ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ನೀವ್ ಎಲ್ಲೋಗಿ ಅಪ್ಪಾಜಿ ಬಗ್ಗೆ ಕೇಳಿದ್ರು ಒಂದ್ ಕೆಟ್ಟದ್ ಹೇಳಲ್ಲ. ಯಾಕೆಂದ್ರೆ ಅಷ್ಟು ಒಳ್ಳೆತನದಿಂದ ಬದುಕಿದ್ದಾರೆ, ಅಷ್ಟು ಸ್ವಾಭಿಮಾನದಿಂದ ಬದುಕಿದ್ದಾರೆ. ಅವ್ರ ಬಗ್ಗೆ ಹೇಳ್ತಿದ್ರೆ ನನ್ಗೆ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ ಫ್ಯಾಮಿಲಿಲಾಗಿರ್ಬೋದು, ಫ್ರೆಂಡ್ಸ್ ಅಲ್ಲಾಗಿರ್ಬೋದು, ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಅಂತ ಬಂದಾಗ ಎಲ್ಲೋ ಕೆಲವ್ರು ಮಾತ್ರ ಹೆಲ್ಪ್ ಮಾಡಿರೋದು. ಎಷ್ಟೋ ಜನ ತುಂಬಾ ಸಹಾಯ ತಕೊಂಡ್ರು ಕೂಡ ಅವ್ರಿಗೆ ಯಾವುದೇ ರೀತಿ ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ಲಿಲ್ಲ. ಬಟ್ ಇಟ್ಸ್ ಓಕೆ. ದೇವ್ರು ನಮ್ಮ ಅಪ್ಪ ಅಮ್ಮನ ಒಳ್ಳೆತನಕ್ಕೆ ಚೆನ್ನಾಗೇ ಇಟ್ಟಿದ್ದಾರೆ. ಅಂಡ್ ನಮ್ಮ ಅಪ್ಪ ಇದುವರೆಗೂ ಯಾರಿಗೂ ಕೂಡ ಮೋಸ ಅಂತೂ ಮಾಡಿಲ್ಲ. ಆದ್ರೆ ಅಂತ ವ್ಯಕ್ತಿಗೆ ಅವ್ರ ಕಡೆಯವರಿಂದಾನೆ, ಸ್ವಂತದವರಿಂದಾನೆ ತುಂಬಾ ಮೋಸ ಆಗಿದೆ. ತುಂಬಾ ಸುಳ್ಳು ಹೇಳಿದ್ದಾರೆ, ತುಂಬಾ ಚೇಂಜ್ ಆಗಿದ್ದಾರೆ ಅಂದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ.
ಆದರೆ ಅಪ್ಪನ್ನ ನಾವು ಯಾವಾಗ್ಲೂ ಕೂಡ ಚೆನ್ನಾಗಿ ಇಟ್ಟಿರ್ತೀವಿ, ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಭರವಸೆ ಕೊಡ್ತೀನಿ. ಯಾರು ಏನೇ ಮಾಡಿದ್ರು ಅಷ್ಟೇನೆ ನನ್ನ ಅಪ್ಪ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಅಂಡ್ ತುಂಬಾ ದೊಡ್ಡದಾಗಿ ಏನು ಮಾಡೋಕ್ಕಾಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಅವ್ರ ಮುಖದ ಮೇಲೆ ಖುಷಿ ತರುವಂತ ಕೆಲಸಗಳನ್ನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಎಸ್, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಆ ಋಣನ ನಾವ್ ಯಾವತ್ತೂ ಕೂಡ ತೀರ್ಸಕ್ಕಾಗಲ್ಲ. ಅಂಡ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ನನ್ ಗಂಡಂಗೆ ಥ್ಯಾಂಕ್ ಯು ಅಂತಾನೆ ಹೇಳ್ಬೇಕು. ಯಾಕೆ ಅಂದ್ರೆ ಯಾವುದೇ ಹೆಣ್ಮಕ್ಳು ಮನೆಗೆ ಅವ್ರ ಅಪ್ಪ ಅಮ್ಮ ಬಂದು ಇಷ್ಟು ಖುಷಿಯಾಗಿ ಹೋಗ್ತಾರೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಅಳಿಯನೇ ಆಗಿರ್ತಾನೆ. ಸೊ ಆ ಅಳಿಯ ಒಳ್ಳೆಯವನಾಗಿದ್ರೆ ಮಾತ್ರ ಇದೆಲ್ಲ ಸಾಧ್ಯ. ಸೊ ಅದಕ್ಕೆ ನನ್ ಗಂಡಂಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆಲ್ರೆಡಿ ಹೇಳ್ದಂಗೆ ಅಪ್ಪ ಅಮ್ಮನ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲ. ನನ್ ಗಂಡನ್ ಬಿಟ್ರೆ ಇವತ್ತು ಯಾರು ನನ್ ಕಷ್ಟಕ್ಕೆ ತಕ್ಷಣ ನನ್ ನೆನ್ಸ್ಕೊಳ್ಳೋದು ಬಂದ್ ನಿಲ್ತಾರೆ ಅಂದ್ರೆ ಅದು ನಮ್ಮ ಅಪ್ಪಾಜಿ ಅಮ್ಮ ಮಾತ್ರ. ಇನ್ನ ನಮ್ಮ ಅಜ್ಜಿಯನ್ನು ಅಷ್ಟೇನೆ ತುಂಬಾನೇ ಕಷ್ಟಪಟ್ಟು ನನ್ನ ಸಾಕಿದ್ದಾರೆ. ಸೊ ಅವ್ರ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲ. ಎಸ್, ಅವ್ರ ಬಗ್ಗೆ ಹೇಳ್ತಿದ್ರೆ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಹೋಗ್ತೀನಿ. ತುಂಬಾ ಹೇಳೋದ್ ಬೇಡ, ಟೈಮ್ ಬಂದಾಗ ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ. ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋಕಾಗುತ್ತೋ ಅಷ್ಟು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್, ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.